ಬರಿಯ ಮನೆಯ ಕೊಡುವರಲ್ಲದೆ ಲೋಕದೊಳಗೆ ಸಿರಿ ತುಂಬಿದ ಮನೆಯನಾರು ಕೊಡುವವರು. ಬರಿಯ ಮನೆಯ ಕೊಡುವವರಲ್ಲದೆ ಲೋಕದೊಳಗೆ ಸಿರಿ ತುಂಬಿದ ಮನೆಯನಾರು ಕೊಡುವವರು. ಇದು ಕಾರಣ ನೀ ನನಗೆ ಜ್ಞಾನ ತುಂಬಿದ ಭಕ್ತಿಯನ್ನೇ ಕೊಡಲಾಗದಿದ್ದರು. ನೀ ನನಗೆ ಜ್ಞಾನ ತುಂಬಿದ ಭಕ್ತಿಯನ್ನೇ ಕೊಡಲಾಗದಿದ್ದರೂ ನಿನ್ನ ಪಾದ ಭಕ್ತಿಯೊಂದನ್ನೇ ಕರುಣಿಸ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಗಳು ಪುಟ್ಟಯ್ಯಜ್ಜನವರು ಇದೊಂದು ವಚನವನ್ನು ಬರೀತಾರೆ. ಈ ವಚನದೊಳಗ ಮೊದಲನೇ ಸಾನಿಯೊಳಗ ಒಂದು ದೃಷ್ಟಾಂತವನ್ನು ಕೊಡ್ತಾರ. ಅಂದ್ರೆ ಯಾವುದೇ ವಚನದೊಳಗಾದರೂ ಕೂಡ ಮೊದಲಿಗೆ ದೃಷ್ಟಾಂತ, ಆಮೇಲೆ ಅದರ ಸಿದ್ಧಾಂತವನ್ನ ಜನಕ್ಕೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರ. ಯಾಕಂದ್ರ ಕೇವಲ ಸಿದ್ಧಾಂತವನ್ನು ಹೇಳ್ಕೊತ ಹೋದ್ವಿ ಅಂತಂದ್ರೆ, ಸಿದ್ಧಾಂತವನ್ನು ತಿಳ್ಸಕ್ ಹೋದ್ವಿ ಅಂತಂದ್ರೆ ಜನಕ್ಕೆ ಅಷ್ಟೊಂದು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಶರಣರಾದ್ರು ಸಂತರಾದ್ರು ಮಹಾತ್ಮರಾದ್ರು ಕೂಡ ಮೊದಲನೇ ಸಾಲಿನೊಳಗಿನ ಒಂದು ದೃಷ್ಟಾಂತ. ಹೆಂಗ ದೃಷ್ಟಾಂತ ಅಂದ್ರ ಅವು ಪ್ರತಿ ದಿವಸ ಕೂಡ ನಮ್ಮ ಮುಂದೆ ನಡೀತಿರ್ಬೇಕು, ನಾವು ನೋಡ್ತಿರ್ಬೇಕು, ಅಂತಹ ಒಂದಿಷ್ಟು ದೃಷ್ಟಾಂತವನ್ನ ಕೊಡ್ತಾರೆ. ಹಾಗೆ ಪುಟ್ಟಯ್ಯಜ್ಜನವರು ಕೂಡ ಮೊದಲನೇ ತಮ್ಮ ವಚನದೊಳಗೆ ಒಂದು ದೃಷ್ಟಾಂತ ಎಲ್ಲರಿಗೆ ಅರ್ಥವಾಗತಕ್ಕಂಥದ್ದೇ. ಬರಿಯ ಮನೆಯ ಕೊಡುವರಲ್ಲದೆ ಸಿರಿ ತುಂಬಿದ ಮನೆಗೆ ನಾರು ಕೊಡುವರು. ನೀವು ಯಾರ ಈಗ ಬಾಡಿಗೆಗೆ ಯಾರೋ ಹೊಕ್ಕಿರಿ, ಇಲ್ಲ ರೊಕ್ಕ ಕೊಟ್ರೆ ಮನಿ ತಗೋತೀರಿ. ಮನಿ ತಗೊಂಡ್ರೆ ಮನಿಯೊಳಗೆ ಏನ್ರ ಸಿರಿ ತುಂಬಿರ್ತೈತನ? ಮನಿಯೊಳಗೆ ಯಾವ್ದ್ರ ವಸ್ತು ಇಟ್ಕೊಡ್ತಾರ ನಮಗ? ನೀವು ಹೊಸಾದ್ ತಗೊಂಡ್ರು ಅಷ್ಟ, ಹಳಿದ ಬಾಡಿಗೆಗೆ ತಗೊಂಡ್ರು ಅಷ್ಟ, ಖಾಲಿ ಮನಿನ ಕೊಡ್ತಾರ. ಒಳಗೆ ನಿಮಗೆ ಸಾಮಾನ್ ಗೀಮಾನ್ ಎಲ್ಲಾ ತುಂಬಿಟ್ಟು ಅಡಿಗೆ ಬರಾನ ಒಲಿ ಹಚ್ಚಂಗ ಯಾರು ಮನಿ ಇಟ್ಟು ಕೊಡಂಗಿಲ್ಲ. ಖಾಲಿ ಮನಿನ ಕೊಡ್ತಾರ ಹೊರತು ಸಿರಿ ತುಂಬಿದ ಮನಿ ಅಂತೂ ಯಾರು ನಮಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಲೋಕದೊಳಗೆ ಯಾರು ಹೋದ್ರು ಅಷ್ಟ. ಅದಕ್ಕೆ ಅಂತ ಬರಿಯ ಮನೆಯ ಕೊಡ್ತಾರಲ್ಲ, ಯಾರು ಸಿರಿ ತುಂಬಿದ ಮನೆಯನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರ, ಇದು ಕಾರಣ ನೀ ನನಗೆ ಜ್ಞಾನ ತುಂಬಿದ ಭಕ್ತಿಯನ್ನೇ ಕೊಡಲಾಗದಿದ್ದರು. ಯಪ್ಪ ಗುರುದೇವ, ನೀ ನನಗ ಜ್ಞಾನ ತುಂಬಿದ ಭಕ್ತಿ, ಪೂರ್ತಿ ಜ್ಞಾನ, ಸಂಪೂರ್ಣ ಜ್ಞಾನ ಕೊಡೋದು ಬೇಕಾಗಿಲ್ಲ, ಆ ಜ್ಞಾನ ತುಂಬಿದ ಭಕ್ತಿ ಕೊಡೋದು ಬೇಕಾಗಿಲ್ಲ ನನಗ. ಹೆಂಗ ಖಾಲಿ ಮನಿ ಕೊಡ್ತಾರಲ್ಲೋ ಹಂಗ ನನಗೂ ಕೂಡ ನೀ ಏನ್ ಮಾಡಪ್ಪ ಗುರುದೇವ ಪಂಚಾಕ್ಷರಿ ಕುಮಾರಜ್ಜ, ನನಗೇನ್ ಮಾಡಪ್ಪ, ನಿಮ್ಮ ಪಾದ ಸೇವೆಯೊಂದನ್ನೇ ಕೊಡ, ಮತ್ತೇನೂ ಬೇಕಾಗಿಲ್ಲ ನನಗ. ಗುರುದೇವ, ನಿನ್ನ ಆಸ್ತಿ ಬೇಡ, ಅಂತಸ್ತು ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ನೀ ಜ್ಞಾನ ಕೊಡ್ಲಿಕ್ಕೆ ಕೊಟ್ಟೋತ ನನಗ ಕರುಣಿಸು. ಏನ್ ಕರುಣಿಸು? ನಿನ್ನ ಪಾದ ಸೇವೆ, ಅದು ಒಂದು ಸಾಕಪ್ಪ ನನಗ, ಮತ್ತೇನೂ ಬೇಡ. ಯಾಕೆ ಸೇವೆಯೊಳಗ ಅಷ್ಟೊಂದು ಫಲವನ್ನು ಕೊಡ್ತಕ್ಕಂಥದ್ದು. ಸೇವೆಯಿಂದನೇ ಎಲ್ಲರೂ ಕೂಡ ಅಗ್ರಗಣ್ಯ ಸ್ಥಾನವನ್ನು ಹೊಂದಿರ್ತಕ್ಕಂಥವ್ರು. ನಿನ್ನೆ ಕೇಳಿದೀವಿ ನಾವು ಗುರುಗಳ ಬಗ್ಗೆ ಹೇಳುವಾಗ, ಎಲ್ಲಾ ಲಿಂಗ 12 ವರ್ಷ ಮಠದೊಳಗೆ ಏನ್ ಮಾಡಿದ, ಲಚ್ಚಾನಂದ ಸಿದ್ಧಲಿಂಗ ದೇವರ ಮಠದೊಳಗ 12 ವರ್ಷ ಸೇವಾ ಮಾಡಿದವ. ಆ ಸೇವೆಯ ಫಲ, ಅದಕ್ಕೆ ಅಂತ ಸೇವಾ ಅಪ್ಪ, ನಿನ್ನ ಪಾದ ಸೇವೆ, ಅದು ಒಂದು ನನಗ ಕರುಣಿಸೋ ತಂದೆ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳ್ತಾರೆ. ಹಂಗ ಮೊದಲು ಶಿಷ್ಯನಾದವನು ಏನ್ ಮಾಡ್ಬೇಕು, ಗುರುವಿನ ಪಾದ ಸೇವೆಯನ್ನು ಮಾಡಿದ ಅಂತಂದ್ರೆ ಸಾಕು, ಅವ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ. ಅದಕ್ಕೆ ಅಂತ ಜ್ಞಾನ ನೀ ಕೊಡೋದು ಬೇಡ, ನೀನು ಸೇವಾ ಕೊಟ್ಟು ಬಿಡು, ಮುಂದೆ ಆ ಜ್ಞಾನವನ್ನ ನಾನು ಪಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕೆ ಗುರುವಿನ ಪಾದದೊಳಗೆ ಇರಬೇಕು ಅಂತಕ್ಕಂಥದ್ದನ್ನ ನಿನ್ನೆಯ ದಿವಸ ನಾವು ನೀವೆಲ್ಲರೂ ಕೂಡ ಗುರುವಿನ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಅಷ್ಟಾವರಣದೊಳಗ ಮೊದಲನೇದು ಗುರು. ಆ ಗುರು ಉಪದೇಶವನ್ನ, ಆ ಗುರುವಿನಿಂದ ನಮಗೆ ಏನು ಲಾಭ ಇರ್ತೈತಿ, ಯಾರಿಗೆ ಗುರು ಅನ್ಬೇಕು, ಎಂಥವ್ರು ಗುರು ಆಗ್ತಾರ, ಅಂಥವ್ರಿಗೆ ಹೆಂಗ್ ಶಿಷ್ಯರಿರ್ಬೇಕು. ಸೇವಾನು ಕೂಡ ಹಂಗ ಮನಪೂರ್ತಿಯಿಂದನೇ ಸೇವಾ ಮಾಡ್ಬೇಕು. ಗುರುಗಳ ಸೇವಾ ಮಾಡೋದಾತಂದ್ರ ಕೆಲವ್ರು ಇರ್ತಾರೆ ಸೇವಾ ಮಾಡೋರು, ಮಠದೊಳಗೆ ಒಂದಿಷ್ಟು ಮಂದಿ ಶಿಷ್ಯರು ಇರ್ತಾರ್ರಿ. ಎಲ್ಲಾ ಲಿಂಗ ಶಿಷ್ಯನ್ ನೋಡಿದ್ರಿ ನೀವು ನಿನ್ನೆ, ಹೌದಲ್ಲ? ಹೆಂಗಿದ್ದ ಎಲ್ಲಾ ಲಿಂಗ, ಎಲ್ಲಪ್ಪ ಹೆಂಗಿದ್ದ ಶಿಷ್ಯ ಅವ. ಇನ್ನು ಕೆಲವ್ರು ಇರ್ತಾರ, ಒಬ್ರು ಹಿಂಗ ಏನ್ ಮಾಡಿದ್ರಿ ಅಂತಂದ್ರೆ, ಊರೊಳಗೆ ಒಬ್ಬ ಸಾವುಕಾರನ ಮಗ ಮನ್ಯಾಗ ಭಾಳ ಉಡಾಳ್ತನ ಮಾಡ್ತಿರ್ತಾನ, ಏನೂ ಕಲಿತಿರಂಗಲ್ಲ, ಏನಿಲ್ಲ. ಅದಕ್ಕೆ ಅವ್ರ ಅಪ್ಪ ಏನ್ ವಿಚಾರ ಮಾಡಿದ ಅಂತಂದ್ರ, ಇಲ್ಲೇ ಊರ ಹೊರಗೆ ಮಠ ಐತಿ, ತಗೊಂಡ್ ಹೋಗಿ ಮಠದಾಗ ಇಟ್ರ ಒಂದಿಷ್ಟು ಏನಾರ ವಿದ್ಯೆ ಕಲಿಬೋದಪ್ಪ ಇವ ಅಂತ ಏನ್ ಮಾಡಿದ್ರು, ಮಠಕ್ಕೆ ತಗೊಂಬಂದ್ ಇಟ್ರು. ಗುರುಗಳು ಹೇಳ್ತಾನೆ, ನೋಡ್ರಪ್ಪ ನಂದಿರೋದು ಒಂದೇ ಒಂದು ಮಗ ಐತಿ, ಸ್ವಲ್ಪ ಇದಕ್ಕೆ ಸಂಸ್ಕಾರ ಕಲಿಸ್ರಿ, ಒಂದಿಷ್ಟು ನಿಮ್ಮ ಹಾದಿಯೊಳಗೆ ನಡೆಸ್ರಿ ಅಂತೇಳಿ ಮಠದೊಳಗೆ ತಂದು ಬಿಟ್ಟು ಅಪ್ಪ ಮನೆಗೆ ಹೋದ. ಗುರುಗಳು ಮುಂಜಾನೆ ಎದ್ದು ಲಿಂಗ ಪೂಜೆ ಮಾಡ್ಕೋಬೇಕಲ್ಲ, ಆಗ ಶಿಷ್ಯನ್ ಕರೆದು ಹೇಳ್ತಾರಂತ, ಅಲೋ ಶಿಷ್ಯ ಸ್ವಲ್ಪ ಹೋಗು ಪತ್ರಿ ಹರ್ಕೊಂಬಾಪ ಅಂದ್ರ ಅವಂಗ.
ಪತ್ರಿ ಹರ್ಕೊಂಬ ಪೂಜೆ ಮಾಡ್ಬೇಕು, ಪತ್ರಿ ಹರ್ಕೊಂಬ ಅಂದ್ರ ಆಗ ಶಿಷ್ಯ ಅಂತ ನಾವ ನೋಡ್ರಿ ಗುರುಗಳ ನಿಮ್ ಮಾತ ಮೀರಂಗಿಲ್ಲ ಅನ್ನಂಗಿಲ್ಲ ನಾನು, ಆದ್ರೆ ನೀವೆಲ್ಲ ಪತ್ರಿ ಹರಿಯಾಗ ಕಳಿಸ್ತೀರಿ ನಾ ಪತ್ರಿ ಹರಿಯಾಗ ಗಿಡದ ಮ್ಯಾಗ ಹತ್ತಿದಾಗ ಅಕಸ್ಮಾತ್ ಕಾಲ ಕೈಯ ಜಾರಿ ಬಿದ್ನಿ ಅಂದ್ರ ನನಗ್ ಏನ್ರ ಆತಂದ್ರ ನಮ್ಮ ಅಪ್ಪಗೆ ಏನ್ ಹೇಳ್ತೀರಿ? ನಮ್ಮಪ್ಪ ಊರೊಳಗ ಸಾವ್ಕಾರ ಅದಾನ್ರಿ ಅಂದು, ಊರಿಗೆ ಸಾವ್ಕಾರ ನಮ್ಮಪ್ಪ, ಮತ್ತ ನಾ ಬಿದ್ರೆ ನಮ್ಮ ಅಪ್ಪಗೆ ಏನ್ ಹೇಳ್ತೀರಿ? ಮತ್ತೆ ಏನೋ ಹೊರಗೆ ಒಂದಿಟ್ಟು ಮಠ ಹಾಕೊಂಡ್ ಅದನ್ನಪ್ಪ ಮತ್ತ ಅದನ್ನೆಲ್ಲ ನಾ ತಲೆ ಕಟ್ಕೊಲಿ ಬ್ಯಾಡ್ ಬಿಡ ಅಂತ ಏನ್ ಮಾಡಿದ್ರು, ತಾವ ಹೋಗಿ ಪತ್ರಿ ಹರ್ಕೊಂಬಂದ್ರು ಗುರುಗಳು. ಮರುದಿವ್ಸ ಅಲ್ಲೋಪ ಮತ್ತ ನಿನ್ನ ಪತ್ರಿ ಅಂತ ಹರ್ಕೊಂಡ್ ಬರ್ಲಿಲ್ಲ, ಒಂದಿಷ್ಟು ಹೊಳಿಗೆ ಹೋಗಿ ಒಂದು ಬಟ್ಟೆ ಅದ ಹೋಗಿ ಮಡಿ ಮಾಡ್ಕೊಂಬ ಅಂದ್ರ ಗುರುಗಳು. ಮತ್ತ ಗುರುಗಳ ಸೇವಾ ಮಾಡ್ಬೇಕಲ್ಲ ಮಠದೊಳಗೆ ಒಂದಿಷ್ಟ, ಇದನ್ನಾರ ಸೇವಾ ಮಾಡು. ಹಾಗೂ ಗುರುಗಳಿಗೆ ಮತ್ತಂತಾನಂತ, ಗುರುಗಳ ನಿಮ್ಮ ಮಾತ ಕೇಳ್ಬೇಕ್ರಿ, ಆದ್ರೆ ನೀವೆಲ್ಲ ಹೊಳಿಗೆ ಕಳಿಸ್ತೀರಿ ನನ್ನ, ಆ ಹೊಳ್ಯಾಗ ನಾ ಬಟ್ಟಿ ಮಡಿ ಮಾಡಾಗ ಮೊಸುಳ್ಯಾರ ಏನಾರ ಬಂದ್ ನಾನು ತಿಂದ್ರ ಏನ್ ಮಾಡ್ತೀರಿ? ನಮ್ಮ ಊರಾಗ ಸಾವ್ಕಾರ ಅದನ್ರಿ ಬ್ಯಾಡ್ ಬಿಡು ಅಂದ್ರ. ಮತ್ 3ನೇ ದಿವ್ಸ ಹೇಳ್ತಾರ, ಮಠದೊಳಗ ಒಂದಿಷ್ಟು ಗೋಗಳಿದ್ದು ಹಸು ಇದ್ದು, ಯಪ್ಪ ಮತ್ ಇವತ್ತೊಂದಿಷ್ಟ ಅಡವಿಗೆ ಹೋಗಿ ಹಸುರ ಮೇಸ್ಕೊಂಬಾರು ಅಂದ್ರ ಶಿಷ್ಯಾಗ. ಅವ ಶಿಷ್ಯ ಅಂತಾನ, ಗುರುಗಳ ಇದಕ್ಕೆಲ್ಲ ಹೋಗ್ಬೇಕ್ರಿ ನಾನು, ಆದ್ರೆ ಅಡವಿ ಒಳಗ ಮತ್ ಹಸು ಮೇಸಾಗ ಯಾವ್ರ ಹಾವಿಗೆ ಬಂದ್ ನನಗೆ ಕಡದ್ರ ಏನ್ ಮಾಡ್ತೀರಿ ಅಂದಿವು. ನಮ್ಮಪ್ಪ ಏನದನ ಊರಾಗ ಸಾವ್ಕಾರ ಅದನ್ರಿ, ಬ್ಯಾಡ್ ಬಿಡ ಅಂತಂದ್ರು. ಹಿಂಗ ಹೋತ್ 1 ವಾರ ಆಗಿತ್ತು, ಏನು ಮಾಡ್ಲಿಲ್ಲ ಅವ ಶಿಷ್ಯ. ಹಿಂಗ ಏನ್ರ ಒಂದ್ ಕಾರಣ ಹೇಳಕತ್ತ. 1 ವಾರ ಆದ್ಮ್ಯಾಗ ಊರಾಗ ಒಬ್ಬ ಭಕ್ತ ಏನ್ ಮಾಡಿದ ಅಂತಂದ್ರೆ ಭಿನ್ನ ಮಾಡಿಸಿದ, ಬಹಳ ಚಲೋ ಚಲೋ. ಆಗ ಬಂದು ಗುರುಗಳಿಗೆ ಭಿನ್ನ ಮಾಡಿರ್ತಾನ ನಾವು, ಗುರುಗಳು ಹಿಂಗ್ ಪ್ರಸಾದ್ ತಗೊಳಕ್ ಬರ್ಬೇಕ್ರಿ ಅಂತ. ಆಗ ಗುರುಗಳು ಏನ್ ಮಾಡಿದ್ರ ಶಿಷ್ಯನ್ ಕರೆದ್ರ, ನೋಡಪ್ಪ ಮತ್ತ ಊರಾಗ ಒಂದು ಭಿನ್ನ ಐತತ್ತ, ಮತ್ ತೀರ್ಸಿ ಬರಕ್ ಹೊಕ್ಕಿ ಏನೋ ಅಂದ್ರ. ಆಗಿವ ಅಂತನ್ ಶಿಷ್ಯ, ನೋಡ್ರಿ ಗುರುಗಳ 1ನೇ ದಿವ್ಸ ಪತ್ರಿ ಹರ್ಕೊಂಬ ಅಂದ್ರಿ, ಅದಕ್ಕೂ ಅಲ್ಲೇ ಅಂದೆ. 2ನೇ ದಿವ್ಸ ಬಟ್ಟಿ ಮಡಿ ಮಾಡಂದ್ರಿ, ಅದಕ್ಕೂ ಅಲ್ಲೇ ಅಂದ. 3ನೇ ದಿವ್ಸ ಹಸು ಮೇಸ್ಕೊಂಬ ಅಂದ್ರಿ, ಅದಕ್ಕೂ ಅಲ್ಲೇ ಅಂದ. ಇನ್ನು 4ನೇ ದಿವ್ಸ ಅಲ್ಲೇ ಅಂದ್ರ ನಿಮ್ ಶಿಷ್ಯ ಆಗಿರುದ ವ್ಯರ್ಥರಿನ ಹೊಕ್ಕಿನ್ರಿ ನಾ ಅಂದೇವು. ಎದಕ್ಕ? ಪ್ರಸಾದ ಕಷ್ಟಕ್ಕೆ ಕರಿಬ್ಯಾಡ್ರಿ, ಊಟಕ್ಕೆ ಮರಿಬ್ಯಾಡ್ರಿ ಅಂತ ಊರಾಗ ಪ್ರಸಾದ ಬತ್ತಂದ್ರ ಹೊಕ್ಕಿನ್ರಿ ನಾ ಅಂದ. ಇಂಥ ಶಿಷ್ಯರು ಇರ್ತಾರ. ಹಿಂಗ ಶಿಷ್ಯ ಅಲ್ಲ, ಹೆಂಗ ಎಲ್ಲಾ ಲಿಂಗ ನೀ ಮಣ್ಣೊಳಗ ಕುಂದಿರ್ಬೇಕಪ್ಪ 3 ದಿವಸ ಅಂದ್ರು ಕೂಡ ಹೆಂಗ ಕೂತ್ನೋ ಅಂತ ಶಿಷ್ಯ ಹಂಗ ಸೇವಾ ಮಾಡ್ತಕ್ಕಂಥವ್ರು, ಅದು ಗುರುವಿಗೆ. ಹಂಗ ಯಾರು ಸೇವಾ ಮಾಡ್ತಾರೋ ಅವ್ರಿಗೆ ಏನಾಗತ್ತ? ಜ್ಞಾನ ಬರ್ತದ. ಅದಕ್ಕ ಇವತ್ತ ಎಲ್ಲಾ ಲಿಂಗ ಮಹಾರಾಜರು ಅಂತಂದ್ರ ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತು 365 ಮಠಗಳನ್ನ ಕಟ್ಟಿ ಮೆರೆದಿರ್ತಕ್ಕಂಥವ್ರು. ಹಂಗ ಗುರುವಿನ ಪಾದ ಸೇವೆಯೊಳಗೆ ನಾವಿರ್ಬೇಕು ಅಂತ.